ಪೆಟ್ರೋಲ್ ಅಲ್ಲಿ ಬರ್ತಡೇ ಬಟ್ಟೆಗೆ ನಾವು ನಡ್ಕೊಂಡು ಏನಿಲ್ಲ ಅದು ಎದುರೋದಕ್ಕೆಲ್ಲ ನೋಡ್ಬಿಟ್ಟು ಸೇಮು ಇಬ್ರು ಹಂಗೆ ಇದ್ದೀವಿ. ನಾನು ಮತ್ತೆ ಬೇಕಾದ್ರೆ ಭಯ ಯಾರು ಇಟ್ಕೊಂಡಿರಲ್ಲ ಜಾರ್ಗಿದ್ಬಿಟ್ಟತು ಅಂತ. ಎಲ್ಲಿ ನೀರೇ ನಿಂತಿಲ್ಲ. ನಮ್ಮಮ್ಮ ಕರೆಕ್ಟಾಗಿ ಹೇಳ್ತು ನೀರು ನಿಂತು. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ನಿನ್ನೆ ಮಳೆ ಒಯ್ದಿದ್ದು ಪ್ರಯುಕ್ತ ಎಲ್ಲ ನೀರೆಲ್ಲ ಜಾಮ್ ಆಗಿಬಿಟ್ಟೈತೆ ಮೇಲ್ಗಡೆ. ಅದು ಬಿಟ್ಟು ಕ್ಲೀನ್ ಮಾಡ್ಬೇಕು. ನೆಟ್ವರ್ಕ್ ವರ್ಕ್ ಆಯ್ತಲ್ಲ, ಅದು ಸ್ವಲ್ಪ ಫಿಶ್ ಮಾಡೋಣ ಏನು ನೋಡ್ತೀನಿ. ಸೊ ಫಸ್ಟಿಗೆ ಮೇಕ್ ಹಾಕ್ಬಿಟ್ಟು ನೀರು ಬರ್ತಾಯಿರಲ್ಲ ಅದನ್ನ ರೆಡಿ ಮಾಡ್ತೀನಿ ಸ್ಲಿಪ್ಪರ್ ಹಾಕ್ಕೊಂಡು. ಅವ್ರಿಗೆ ಒಂದು ವೀಕಿಗೆ ಒಂದು ಟೈಮ್ ಬರೋದು ಇವನು. 1 ವೀಕಿಗೆ ಕರೆಕ್ಟಾಗಿ ಒಂದು ಸತಿ ಬರ್ತಾನೆ. ಟ್ಯೂಸ್ಡೇ ಬಂದಿದ್ದ, ಈ ಟ್ಯೂಸ್ಡೇ ಬಂದಾನೆ, ನೆಕ್ಸ್ಟ್ ಟ್ಯೂಸ್ಡೇ ಬರ್ತಾನೆ ಅವನು. ಈಗ ಹತ್ಬಿಟ್ಟು ಫಸ್ಟ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಮೇಲೆ. ಮತ್ತೆ ಬೇಕಾದ್ರೆ ಭಯ ಯಾರು ಇಟ್ಕೊಂಡಿರಲ್ಲ ಜಾರ್ಗಿದ್ಬಿಟ್ಟತು ಅಂತ. ಎಲ್ಲಿ ನೀರೇ ನಿಂತಿಲ್ಲ. ನಮ್ಮಮ್ಮ ಕರೆಕ್ಟಾಗಿ ಹೇಳ್ತು ನೀರು ನಿಂತಿರ್ತದೆ ನೋಡಂತ. ಹಿಂಗೆ ನಿಂತೈತೆ, ನಾವು ಹಂಗೆ ಎಲ್ಲ ಅನಿಸ್ತದೆ. ಅದು ಪೈಪು ಇದೆಲ್ಲ ಕ್ಲೀನ್ ಮಾಡಬೇಕಲ್ಲಪ್ಪ. ಈಗ ಒಂದು ಕಡೆಯಿಂದ, ಇಲ್ಲಾಂದರೆ ನೀರು ಮತ್ತೆ ಇವತ್ತು ಮಳೆ ಇದು ಇವತ್ತು ಹಂಗೆ ಆಯ್ತದೆ. ಅಷ್ಟೊಂದು ಸ್ವಲ್ಪ ಹತ್ಬಿಟ್ಟು ಕ್ಲೀನ್ ಮಾಡ್ತೀನಿ ಈ ಕಡೆ ಫಸ್ಟು. ಆವಾಗ ಕ್ಯೂರಿಂಗ್ ಟೈಮಲ್ಲಿ ನಾನೇ ಬಟ್ಟೆ ತುರ್ಕಿದ್ದು. ಈಗ ಹೋಯ್ತದೆ ನೀರು ತೆಗ್ದಿದ ತಕ್ಷಣ ಹೋಯ್ತದೆ. ಕೇಳಬೇಕು ಈ ಕಡೆ ಬಿಡೋಣ ಹಿಂಗೆ ಬಿಡೋಣ ಅಂತ. ಹೋಯ್ತಲ್ಲ ಹಿಂಗೆ ಬಿಟ್ಟರೆ ಬೆಸ್ಟ್, ಗಿಡಕ್ಕೆಲ್ಲ ಬೀಳ್ತದೆ. ಈ ಕಡೆನೂ ಒಂದು ಬಟ್ಟೆ ಐತೆ, ಇದನ್ನು ತೆಗಿಬೇಕು. ಒಂದು ಆ ಕಡೆ ಕ್ಲೋಸ್ ಮಾಡಿಬಿಡ್ತೀನಿ. ಇದೆಲ್ಲ ನಾನೇ ಹಾಕಿದಾಗ ಆಗ ಇಲ್ಲಿ ಕ್ಯೂರಿಂಗ್ ಮಾಡಿಸಿ ಸಿಮೆಂಟ್ ಹಾಕ್ಸಿದ್ದು ಅಂತ. ಬಟ್ ಇವಾಗ ತೆಗಿತಾ ಇರೋದು. ಬರ್ತಡೇ ಅದಕ್ಕೆ ನಮ್ಮನ್ನ ಬಟ್ಟೆ ಥರ ಕರ್ಕೊಂಡು ಹೋಗ್ತಾನೆ. ಪೆಟ್ರೋಲ್ ದಾಮ ಅಂದರೆ ಓಲಿಯಲ್ಲಿ ಹಿಡ್ಕಾಯ್ತು ತೆಗಿದಂಗೆ ಇದೊಂಚೂರು ಹಂಗೆ ಇಡು. ಏನು ನಾವು ಬಟ್ಟೆ ತರಕ್ಕೆ ಬಂದಾಯ್ತು, ಬಾಟ್ ಹಿಡಿಯೋಗಲ್ವ ನಿನ್ನ ಕೈಲಿ? ಹಾಸ್ಪಿಟ್ಲಲ್ಲಿ ಯಾವ ಬಟ್ಟೆ ಸಿಗ್ತದೆ ನಿಂಗೆ? ಧನರಾಜ್ ಅವರು ಹಾಸ್ಪಿಟ್ಲ್ ಒಳಗಡೆ ಹೋಗೋರು ಏನೋ ಪ್ರಾಬ್ಲಮ್ ಅಂತೆ. ಬರ್ತಾನೆ ನಾಳೆ ಕಟ್ತಾರಲ್ಲ. ನಾವು ನೋಡಪ್ಪ ನಡ್ಕೊಂಡು ಹೋಗೋ ಪರಿಸ್ಥಿತಿ. ಇವನು ಗಾಡಿ ಎಲ್ಲ ಹೋಗೈತೆ, ಇವನು ಬಟ್ಟೆ ತಾಳಕ್ಕೆ ನಾವು ಪೆಟ್ರೋಲ್ಗೆ. ನಾನೇನು ಬಟ್ಟೆ ತಾಳಕ್ಕೆ ಬರ್ತಾಯಿಲ್ಲ ಅಲ್ಲಿ. ಪೆಟ್ರೋಲ್ ಪೆಟ್ರೋಲ್ ಅಲ್ಲಿ ಬರ್ತಡೇ ಬಟ್ಟೆಗೆ ನಾವು ನಡ್ಕೊಂಡು ಏನಿಲ್ಲ ಅದು ಎದುರೋದಕ್ಕೆಲ್ಲ ನೋಡ್ಬಿಟ್ಟು ಸೇಮು ಇಬ್ರು ಹಂಗೆ ಇದ್ದೀವಿ. ನಾನು ಇವನು ಸೇಮ್, ಇಬ್ರು ಒಂದೇ ಥರ. ನಾನಲ್ಲ ನೀನು. ಸರಿ ಆಯ್ತು. ನಾನೇ ಏನು ವೆದರು ಮಳೆ ಹಾಕೊಂಡು ಚೆಚ್ಚಾಗೈತು. ಜಸ್ಟ್ ಮಿಸ್ಸು. ಇವಂದು ಥರಕ್ಕೆ ನಾವು ನಡ್ಕೊಂಡು ಬಾರ ಬರ್ತಾನೆ. ವಾಕಿಂಗ್ ಆಯ್ತದ ಬಾರೋ ಬಾ ಆಯಿತು. ಟೈಮಲ್ಲಿ ಮಳೆ ಹೋಯ್ತಿತ್ತು, ಬಟ್ ಇವತ್ತು ಮಳೆ ಇಲ್ಲ. ವೆದರ್ ಆದರೆ ಬಟ್ ಬಿಸಿಲಿನೂ ಇಲ್ಲ, ಏನೂ ಇಲ್ಲ. ಬಟ್ ವೆದರ್ ಚಿಲ್ಲಾಗೈತೆ ಅಷ್ಟೇ, ಕೋಲ್ಡ್ ವೆದರ್. ಈಗ ಜಸ್ಟ್ ಊಟ ಮುಗಿಸ್ಕೊಂಡು ಹಂಗೆ ಹತ್ರ ಹೊರಟೆ ನಾನು. ನಮ್ಮಪ್ಪ ಊಟ ಕಳಿಸ್ತೀನಿ, ಗಾಡಿ ತರಲಿಲ್ಲ, ಹಂಗೆ ಮರ್ತ್ಬಿಟ್ಟು ಬಂದೆ. ಎಲ್ಲರೂ ಊಟ ಮಾಡ್ತವ್ರೆ, ಅವ್ರನ್ನೂ ಹೋಗಿ ಊಟಕ್ಕೆ ಕಳಿಸ್ತೀನಿ. ಒಂದು 5-10 ನಿಮಿಷ ಅವರು ಊಟ ಎಲ್ಲ ಮುಗಿಸ್ಕೊಂಬರ್ತಾರೆ. ಇವತ್ತು ಕ್ರಿಕೆಟು ಆಡ್ಬೋದು. ಇವತ್ತೇನು ಇದಿಲ್ವಲ್ಲ, ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಸಿಂಪಲಾಗಿ ಆಡ್ಬೋದು. ಇಲ್ಲ ಅಂದರೆ ಆಡೋಕ್ಕಾಯ್ತದೆ. ಎಲ್ಲ ಕಡೆ ಕೆಲಸ ನಡೀತಾ ಇರೋದ್ರಿಂದ ವಾಯ್ಸ್ಗಳು ಕೇಳಿಸ್ತಾ ಇರಲ್ಲ ನೀಟಾಗಿ. ಅವಾಗಲೂ ಸಂಜೆ ಹೋಗಿವೆ ನೀರು ತರೋಕ್ಕೆ. ಬಟ್ ಇವತ್ತು ಮಧ್ಯಾಹ್ನನೇ ಹೋಯ್ತಾ ಇದ್ದೀನಿ ನೀರು ತರೋಕ್ಕೆ. ಒಂದೇ ಒಂದು ಡ್ರಾಪು ಇಲ್ಲ ಬಾಟ್ಲು. ಅಲ್ಲಿಂದ ಈಗ ಒಂದು ವಿಜಿಲ್ ಬರುತ್ತೆ ನೋಡಿ, ವಿಜಿಲ್ ಹೊಡಿತಾವನು ಅಲ್ಲಿಂದ. ಹಂಗೆ ಸಂಗೆ ಜೂಟು ಹೋಗ್ಬಿಟ್ಟು ಫಸ್ಟ್ ನೀರು ತೊಗೊಂಬರ್ಬೇಕು. ಒಂದೇ ಒಂದು ಬಾಟ್ಲಲ್ಲೂ ನೀರಿಲ್ಲ. ಇದೊಂದು ಐತೆ, ಇನ್ನೊಂದು ಒಳಗಡೆ ಒಂದು ಐತೆ, ಅದು ತೊಗೊಂಬರ್ಬೇಕು. ಸಂಜೆ ಹೋಗಿವೆ ಯಾವಾಗಲೂ. ಬಟ್ ಮಳೆ ಬರೋ ಪ್ರೋಗ್ರಾಮ್ ಇರುತ್ತೆ, ಮಳೆ ವೆದರ್ ಹಂಗಾಗೈತೆ. ಅದಕ್ಕೆ ಯಾವಾಗ ಮಳೆ ಬರೋದು ಗೊತ್ತಿಲ್ಲ. ಅದಕ್ಕೆ ಹೋಗಿ ತೊಗೊಂಬಂದ್ಬಿಡ್ತೀನಿ. ಕಾಯಿನ ಎತ್ಕೊಂಡೋಗಿ ಇವಾಗ ತೊಗೊಂಬಂದ್ಬಿಟ್ರೆ ಆಮೇಲೆ ಆರಾಮ್ಸೆ ಇರ್ಬೋದು. ಇಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗೈತೆ ಒಂದು ವೀಕ್ಲಿ ಒಂದು ಸತಿ ಬಂದು ಹೋಗೋದು. ಇವತ್ತು ಮಲ್ಗೋನೆ ರೆಸ್ಟ್. ಇವತ್ತು ಫುಲ್ಲು. ನಾಳೆ ಏನಿದ್ರೂ ಓಡಾಟ, ಆಮೇಲೆ ಹೋಗೋದು. ಹೋಗ್ಬಿಟ್ಟು ನೀರೆಲ್ಲ ತೊಗೊಂಬಂದು ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು. ಫಸ್ಟ್ ತೊಗೊಂಬತ್ತೀನಿ, ಕೆಲಸ ಮುಗಿಸೋಣ. ಸಿಡ್ದಾಯ್ತು ಒಂದು ಟ್ರಿಪ್ಪು, ಇನ್ನೂ 2-3 ಸತಿ ಬರಬೇಕು. ಬಾಯ್ಸ್ ಎಲ್ಲ ಮಿಕ್ಸ್ ಮಾಡ್ತಾರೆ. ಆಡೋಕ್ಕೆ ಅಂತ ಹೋಯ್ತು. ಇದೇನು ಗುಂಡಿ ತೆಗೆದ್ಬಿಟ್ಟವ್ರಲ್ಲ ಯಾರು. ಕ್ರಿಕೆಟ್ಗೆ ಅಂತ ಹೋಯ್ತಾ ಇದ್ದೀನಿ. ಅವ್ರೆ ಸೌಂಡ್ ಬರ್ತೈತೆ ಅಂದರೆ ಪಕ್ಕ ಅವರೇ. ಹಾಲು ತೊಗೊಂಬಂದೆ, ಮಳೆ ಬರ್ತೈತೆ ಈಚೆ ಕಡೆ. ಸೋನೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮಳೆ. ಈಗ ಜಸ್ಟ್ ಹಾಲೆಲ್ಲ ತೊಗೊಂಬಂದು ಜಸ್ಟು ಒಳಗಡೆ ಇಟ್ಟು ಮಮ್ಮಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಿದ್ರು, ಬಟ್ಟೆ ಮುಡಿಸ್ತಾಯ. ಅವ್ರು ಮಾತಾಡ್ತವ್ರೆ. ನಾನು ಹಂಗೆ ಹಾಲೆಲ್ಲ ತಂದುಕೊಟ್ಬಿಟ್ಟು ಇವಾಗ ರಿಟರ್ನ್ ಅಂಗಡಿ ಹತ್ರ ಹೋಗಬೇಕು. ನೀರು ತಂದಿದ್ದು ಹಂಗೆ ಐತೆ, ಹಾಕಿಲ್ಲ ಯಾರೂ. ಸೊ ನಾನು ಇವಾಗ ಫಸ್ಟ್ ಅಂಗಡಿ ಹತ್ರ ಹೋಗ್ಬಿಟ್ಟು ಆಮೇಲೆ ಅಂಗಡಿ ಕ್ಲೋಸ್ ಮಾಡಬೇಕು. ಫ್ರೆಂಡ್ ಬರ್ತಡೇ ಇತ್ತು. ಫ್ರೆಂಡ್ ಬರ್ತಡೇ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ
9:30 ಆಗೈತೆ. ಊಟ ಕೂಡ ಎಲ್ಲ ಮುಗೀತು, ಗಾಡಿ ಒಳಗಡೆ ಹಾಕಬೇಕು. ಬಟ್ ನಿನ್ನೆ ರೈನ್ಫಾಲ್ ಇತ್ತು, ಇವತ್ತು ಯಾರೇನೂ ಇಲ್ಲ, ಏನೂ ಇಲ್ಲ. ಮತ್ತೆ ಗಾಡಿ ಈಚೆ ನಿಂತೈತೆ. ಇಲ್ಲ ಅಂದರೆ ಎಷ್ಟೊತ್ತಿಗೆ ಹೊಲಿಕ್ಕೆ ಹಾಕ್ಬಿಟ್ಟಿದೆ. ಸ್ವಲ್ಪ ಗಾಡಿ ನೀರು ಎಲ್ಲ ತಂದು ಇವತ್ತು ಫಿಲ್ ಮಾಡಿಬಿಟ್ಟೆ ಸಂಜೆನೇ, ಯಾಕಂದರೆ ಮಳೆ ಬಂದರೆ ತರೋಕ್ಕಾಗಲ್ಲ ಅಂತ. ಬಟ್ ಇವತ್ತು ಏನಪ್ಪ ಒಂದು ಮೈನಸ್ ಅಂದರೆ ಮಳೆನೇ ಬರಲಿಲ್ಲ. ಇವರೆಲ್ಲ ಈಚೆನೇ ಬರಬೇಕು ಪಾಪ. ಇವೆಲ್ಲ ಮಳೇಲಿ ನೆಂದು ನಡುಗ್ತಾ ಇರ್ತದೆ. ಇವಾಗ ಬಂದ್ಬಿಟ್ಟು ಇಲ್ಲಿ ಮಲ್ಗವೆ. ನಮ್ಮಮ್ಮ ಏನಾದ್ರು ಊಟ ಮಿಕ್ಕಿದ್ರೆ ಹಾಕ್ತಾರೆ ಅನಿಸುತ್ತೆ. ಡೋರ್ ಹಾಕಲ್ಲ, ಬರೀ ಗಾಡಿ ಹಾಕ್ತೀನಿ ಅವಳಿಗೆ ಅಲ್ಲಿವರೆಗೂ. ಟೂಸ್ ಎಲ್ಲ ಬಂದ್ಬಿಟ್ಟವ್ರು ಯಾರೋ ಹೊಸ್ದಾಗೆಲ್ಲ ಬಂದ್ಬಿಟ್ಟವ್ರೆ. ಇಷ್ಟೊಂದು ನಾಯಿ ಆಗ್ಬಿಟ್ಟು ಇವಾಗ ಇದಕ್ಕೆಲ್ಲ ಬಾಸ್, ವೈಲ್ಡ್ ಬಾಸ್, ಡೆಡ್ಲಿ ಬಾಸ್, ಇವ್ರಿಗೆಲ್ಲರಿಗೂ ಹೆಡ್ ಇದೇನೆ. ಒಳ್ಳೆ ಕಾಮಿಡಿ ಆಗ್ಬಿಟ್ಟಿದ್ದು. ನಮ್ಮ ಹುಡುಗ ಫೋನ್ ಕಳ್ಕೊಂಬಿಟ್ಟು ಬಂದಿದ್ದ. ಫೋನ್ ಕಳ್ಕೊಂಡು ಬಂದ್ಬಿಟ್ಟವನೆ. ಫೋನ್ ಇಲ್ಲ ನನಗೆ ಕೊಡು ಅಂತ. ನನ್ನ ಹತ್ರ ಫೋನೇ ತಗೊಂಡಿಲ್ಲ. ನಾನು ಫೋನ್ ತಗೊಂಡು ಅಲ್ಲೇ ಬಿಟ್ಬಿಟ್ಟವನೆ ಈಚೆ, ಅಲ್ಲಿ ಬರ್ತಡೇ ಮಾಡೋ ಹತ್ರನೇ. ಇವಾಗ ನನಗೆ ಕೇಳ್ತಾವನೆ ಬಂದ್ಬಿಟ್ಟು ಫೋನ್ ಕೊಡು ಅಂತ. ನಾನು ಏನು ಫೋನ್ ತಗೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಈಗ ಹೋಗಿ ಹುಡ್ಕಿದ್ಕೆ ಸಿಕ್ತು. ಇಲ್ಲ ಅಂದರೆ ಗೋವಿಂದ ಈಗ ಫೋನು ಹೋಗ್ಬಿಟ್ಟು ಸಡನ್ನಾಗಿ ಹುಡ್ಕಿದ್ಕೆ, ಈಗ ಹೋಗಿ ಪಟ್ ಅಂತ ಹುಡ್ಕಿದ್ಕೆ ಫೋನ್ ಸಿಕ್ತು. ಇಲ್ಲ ಅಂದರೆ 30,000 ರೂಪಾಯಿ ಗೋವಿಂದ. ಇನ್ನೊಂದು ತುಂಬಬೇಕೀಗ. ಇದೇ ಫಾಸ್ಟ್ ತುಂಬಿಡ್ತದೆ. ಬಟ್ ಇದೆಲ್ಲ ನೀರೆಲ್ಲ ಸುಮ್ಮನೆ ವೇಸ್ಟ್. ಇದಕ್ಕೊಂದು ಪೈಪ್ ಹಾಕ್ಬಿಟ್ಟು ಏನಾದ್ರು ಆಲ್ಟರ್ನೇಟ್ ಮಾಡಬೇಕು. ಪೈಪ್ ಹಾಕಿ ಆಲ್ಟರ್ನೇಟ್ ಮಾಡೋಕೆ ಹೋದರೆ ಸುಮ್ಮನೆ ಹಿಂಸೆ ಹಾಕಿ ಹಿಂಗೆ ಬಿಟ್ಬಿಟ್ಟಿದ್ದೀವಿ. ಇನ್ನೊಂದು ತುಂಬಬೇಕು. ಆ ಮೋಟ್ರ್ ತುಂಬಾದ್ಮೇಲೆ ಅವಳಿಗೆ ಹೋಗ್ಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕೀಗ. ಇನ್ನೊಂದು ಇದೆ ನಾಯ್ಸ್ ಮಾಡ್ತಾ ಇರ್ತದೆ ಇವಾಗ ಬ್ಯಾಕ್ಗ್ರೌಂಡಲ್ಲೆಲ್ಲ ಫುಲ್ಲು. ಅಲ್ಲೇನೋ ಮನೆ ಪಕ್ಕದಲ್ಲಿ ಸೌಂಡ್ ಬರ್ತೈತೆ, ನೋಡ್ಕೊಂಬರ್ತೀನಿ ಅಂತ. ಈಗ ಬಂದೆ ಈಚೆ, ಅಲ್ಲಿ ಶೀಟ್ ಹತ್ರ ಸೌಂಡ್ ಬರ್ತೈತೆ, ಏನಂತ ನೋಡ್ಕೊಂಬರ್ಬೇಕು. ಏನು ಅನ್ನೋದು ಗೊತ್ತಿಲ್ಲ. ಈಗ ಇನ್ನೂ ನಾಯಿಗೆ ಹೋಗಿರ್ಬೇಕು ಅಷ್ಟೇ. ಏನೂ ಕಾಣಿಸೋದಿಲ್ಲ. ನಾನು ಮುಂದೆ ಎಲ್ಲ ಹೋಗಲ್ಲ ಈಗ. ಏನು ಅನ್ನೋದು ಗೊತ್ತಿಲ್ಲ. ಈಗ ಜಸ್ಟ್ ಇನ್ನೂ ಒಳಗಡೆ ಬರ್ತಿದ್ದೆ ಡೋರ್ ಹಾಕೋಣ ಅಂತ, ಅಷ್ಟೊಂದು ಸೌಂಡ್ ಸ್ಟಾರ್ಟ್ ಆಯಿತು. ಅದಕ್ಕೆ ನೋಡೋಣ ಅಂತ ಬಂದರೆ ಏನು ಅನ್ನೋದೇ ಗೊತ್ತಿಲ್ಲ. ನೈಟಲ್ಲಿ ನಾವೆಲ್ಲ ಸಾಹಸ ಮಾಡೋಕ್ಕೆ ಹೋಗಲ್ಲ. ಎಕ್ಸ್ಟ್ರಾ ಯಾಕೆ ಬೇಕು, ಅದಕ್ಕೆ ಅವೆಲ್ಲ ಸಾಹಸ ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮ ಒಂದು ಸತಿ ಹೇಳ್ತೀನಿ, ಅಮ್ಮ ಆ ಶೀಟ್ ಹತ್ರ ಸೌಂಡ್ ಬರ್ತಾಯಿತ್ತು ಪಕ್ಕದಲ್ಲಿ. ಫೈಟಿಂಗು. ಆ ದೊಡ್ಡ ನಾಯಿ ಪಾಪ ಚಿಕ್ಕ ನಾಯಿ ಮೇಲೆ ಹೋಯ್ತು. ಓಕೆ ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನಿದ್ದೆ ಹೋದಾಯ್ತು ಜಾಸ್ತಿ. ಈಗ ಎಡಿಟ್ ಮಾಡಿ ಮಲ್ಕೋಬೇಕು. ಅಪ್ಲೋಡ್ ಆಗೋದೇ ಲೇಟ್ ಆಗೋಯ್ತದೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.